ಗುಡ್ ಈವ್ನಿಂಗ್ ಸಿನಿಮಾ ಫೋಕ್ಸ್. ನಿನ್ನೆ ಅಂತೂ ಬರೀ ಮದ್ವೆ ಸುದ್ದಿನೇ ಆಗೋಯ್ತು. ನಾನು ಯಾವ್ದ್ರ ಬಗ್ಗೆ ಹೇಳ್ತಿದ್ದೀನಿ ಅಂತ ಗೊತ್ತಾಗಿಲ್ಲ ಅಂದ್ರೆ ನಿನ್ನೆಯ ಗಲ್ಲಿ ಗಾಸಿಪ್ ವಿಡಿಯೋನ ನೋಡಿ. ಇವತ್ತಾದ್ರೂ ಮದ್ವೆ ಸುದ್ದಿ ಇರಬಾರ್ದು ಅಂತ ಇವತ್ತಿನ ರಿಸರ್ಚ್ ಕೂತ್ಕೊಂಡೆ. ಆದ್ರೆ ಇವತ್ತು ಅದ್ರ ಅಪ್ಪ ಅಂತಹ ಸುದ್ದಿಗಳು ಬಂತು. ಏನ್ ಹೇಳಿ? ಪ್ರೆಗ್ನೆನ್ಸಿ. ಏನು ಎತ್ತ ಅಂತ ಕರೆಕ್ಟ್ ಆಗಿ ತಿಳ್ಕೊಳ್ಳಕ್ಕೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಇದು ಸಿನಿಮೇನಿಯಾ. ಲೈಟ್ಸ್, ಕ್ಯಾಮರಾ, ರಿಯಾಕ್ಷನ್. ನಾನು ಸುರಭಿ. ಅದಿತಿ ಪ್ರಭುದೇವ ಅವರ ಆಕ್ಟಿಂಗ್ಗೆ, ಅವರ ಭಾಷೆಗೆ ಯಾರ್ ಫ್ಯಾನ್ ಇಲ್ಲ ಹೇಳಿ? ಅಂಡ್ ಅವ್ರ ಬಗ್ಗೆ ಸೂಪರ್ ಆದಂತ ವಿಷಯ ಏನ್ ಗೊತ್ತಾ? ಅವ್ರಿಗೆ ಎಷ್ಟೇ ಬೇರೆ ಇಂಡಸ್ಟ್ರೀಸ್ ಇಂದ ಆಕ್ಟಿಂಗ್ಗೆ ಚಾನ್ಸ್ ಬಂದ್ರು ಅವರು ನಾನು ಕನ್ನಡ ಫಿಲ್ಮ್ ಇಂಡಸ್ಟ್ರಿನ ಬಿಟ್ಟು ಹೋಗಲ್ಲ ಅಂತ ಹೇಳಿದ್ರು. ಅಂದ್ರೆ ಬೇರೆ ಹೀರೋಯಿನ್ಗಳು ಹೋಗೋ ತಪ್ಪ ಇಲ್ಲ, ಎಲ್ರದ್ದು ಅವ್ರವ್ರ ಇಷ್ಟ ಅಷ್ಟೇ. ಇವತ್ತು ನಾವು ಅವರ ಫಿಲ್ಮಿ ಕರಿಯರ್ ಬಗ್ಗೆ ಮಾತಾಡಕ್ ಬಂದಿಲ್ಲ, ಅವರ ಪ್ರೆಗ್ನೆನ್ಸಿ ಬಗ್ಗೆ ಮಾತಾಡಕ್ ಬಂದಿದೀವಿ. ಮೊನ್ನೆ ಅಂದ್ರೆ ನ್ಯೂ ಇಯರ್ ದಿನ ಅವರು ತಮ್ಮ ಪ್ರೆಗ್ನೆನ್ಸಿನ ಸೋಷಿಯಲ್ ಮೀಡಿಯಾಲಿ ಅನೌನ್ಸ್ ಮಾಡಿದ್ದಾರೆ. ಅವರ ಪ್ರೆಗ್ನೆನ್ಸಿಗೆ, ಅವರ ಮೆಟರ್ನಿಟಿಗೆ ಆಲ್ ದ ಬೆಸ್ಟ್ ಹೇಳ್ತಾ, ಆದಷ್ಟು ಬೇಗ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ವಾಪಸ್ ಬಂದು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಅಂತ ಹೇಳಿ ಅವರ ಈ ಹೊಸ ಹೆಜ್ಜೆಗೆ ಆಲ್ ದ ಬೆಸ್ಟ್ ಹೇಳೋಣ. ನಮ್ಮ ಮುಂದಿನ ವಿಷಯನೂ ಪ್ರೆಗ್ನೆನ್ಸಿ ಬಗ್ಗೆನೆ. ಈಗ ಯಾರು ಪ್ರೆಗ್ನೆಂಟು ಅಂತ ಕೇಳಿದ್ರೆ ನಮ್ಮ ಹೆಬ್ಬುಲಿಯ ನಟಿ ಅಮಲಾ ಪಾಲ್ ಅವರು ಬರೀ ಕನ್ನಡ ಫಿಲ್ಮ್ ಅಲ್ಲಿ ನಟಿಸಿಲ್ಲ, ತಮಿಳ್, ತೆಲುಗು, ಮಲಯಾಳಂ ಈ ತರ ಅನೇಕ ಭಾಷೆಗಳಲ್ಲಿ ನಟಿಸಿದ್ದಾರೆ. ಈಗ ಮೊನ್ನೆ ಕ್ರಿಸ್ಮಸ್ ನ್ಯೂ ಇಯರ್ ಟೈಮ್ ಅಲ್ಲಿ ಬೀಚ್ ಅಲ್ಲಿ ಫೋಟೋ ಶೂಟ್ ಮಾಡಿಸ್ತಾ ತಮ್ಮ ಪ್ರೆಗ್ನೆನ್ಸಿನ ಸೋಷಿಯಲ್ ಮೀಡಿಯಾಲ್ ಅನೌನ್ಸ್ ಮಾಡಿದ್ದಾರೆ. ಅವರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಮುಂದಿನ ಗಾಸಿಪ್ ಹೋಗೋಣ. ನನ್ನ ಫ್ರೆಂಡ್ಸ್ಗೆ, ನನ್ನ ಫ್ಯಾಮಿಲಿಗೆ, ನನ್ನ ಜೊತೆ ಕೆಲಸ ಮಾಡೋರು ಗೊತ್ತು ನಾನು ಎಷ್ಟು ದೊಡ್ಡ ದಳಪತಿ ಫ್ಯಾನ್ ಅಂತ. ಸೊ ಈ ನ್ಯೂಸ್ ನ ಮಿಸ್ ಮಾಡಕ್ ಚಾನ್ಸೇ ಇಲ್ಲ. ಮೊನ್ನೆ ಅಷ್ಟೇ ವಿಜಯ್ನ 68th ಫಿಲ್ಮ್ ನ ಪೋಸ್ಟರ್ ರಿಲೀಸ್ ಆಯ್ತು. ದ ಗ್ರೇಟೆಸ್ಟ್ ಆಫ್ ಆಲ್ ಟೈಮ್. ಈ ಜನರೇಷನ್ ಅವ್ರ ತರ ಹೇಳೋದಿದ್ರೆ ಗೋಟ್ ಅಂತ ಹೇಳ್ಬೋದು. ಈ ಫಿಲ್ಮ್ ನ ಡೈರೆಕ್ಟರ್ ವೆಂಕಟ್ ಪ್ರಭು ಅವರು. ಈ ಮೂವಿನ ಪೋಸ್ಟರ್ ನೋಡಿದ್ರೆ ಇದರಲ್ಲಿ ವಿಜಯ್ ಅವರು ಡಬಲ್ ಆಕ್ಟಿಂಗ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಒಂದ್ರಲ್ಲಿ ಏಜ್ ಲುಕ್, ಇನ್ನೊಂದ್ರಲ್ಲಿ ಯಂಗ್ ಲುಕ್. ಸೊ ಹಾಗಾಗಿ ಇದರಲ್ಲಿ 90s ಹೀರೋಯಿನ್ಸ್ ಕೂಡ ಇದ್ದಾರೆ, ಸ್ನೇಹ ಮತ್ತೆ ಲೈಲಾ. ನಾನಂತೂ ಈ ಫಿಲ್ಮ್ಗೆ ಸಿಕ್ಕಾಪಟ್ಟೆ ಎಕ್ಸೈಟೆಡ್ ಆಗಿದ್ದೀನಿ. ನೀವೆಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇವೆಷ್ಟಾಗಿತ್ತು ಇವತ್ತಿನ ಗಲ್ಲಿ ಗಾಸಿಪ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಾನ್ ಮತ್ತೆ ಇದೇ ತರದ ಕಂಟೆಂಟ್ ಜೊತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್. ವೀಕ್ಷಾ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ. ದಿಸ್ ಇಸ್ ಸುರಭಿ ಸೈನಿಂಗ್ ಆಫ್. ರಾಧೆ ರಾಧೆ.